ಗಾಯ್ಸ್, ಅವರಿಬ್ಬರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ನಾನಿವಾಗ ಸಾರು ಮಾಡಬೇಕು, ಕಿಚನಲ್ಲಿ ಅಡುಗೆ ಮಾಡಬೇಕು. ಸೊ ಕಿಚನಿಗೆ ಬಂದಿದ್ದೀನಿ ಸಾರು ಮಾಡೋಕ್ಕೆ. ನಿಮ್ಮ ಹತ್ರ ಮಾತಾಡ್ತಾ ಸಾರು ಮಾಡೋಣ ಅಂತಿದ್ದೀನಿ. ಓನಮ್ಮ, ಓನು ಏನು ಬೇಕು? ನೀರು ಬೇಕಾ? ಸರಿ, ಇದು ಸಿಕ್ಕಾಪಟ್ಟೆ ನೋಡ್ತಾ ಇದ್ದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಅಡುಗೆ ಮಾಡಲಿ ಅಂದರೆ ಮಕ್ಳುಗಳಿಗೆ ಹೋಟ್ಲಿಂದ ತಿನ್ನಿಸ್ಬೇಕಾಗತ್ತೆ. ಹೋಟೆಲಿಂದ ಅಷ್ಟೇ ಹೆಲ್ದಿ ಇರೋಲ್ಲ. ಅಡುಗೆ ಮಾಡಲೇಬೇಕು ಅಂತೇಳಿ ಮಾತ್ರ ನುಂಗಿ ಅಡುಗೆ ಮಾಡ್ತಾಯಿದ್ದೀನಿ. 6 ಮೊಟ್ಟೆ ಇದೆ, ಮೊಟ್ಟೆ ಸಾರು ಮಾಡೋಣ ಒಂದು ಹೊತ್ತಿಗೆ ಅಂದ್ಕೊಂಡಿದ್ದೀನಿ. ಮೊಟ್ಟೆ ಸಾರಿಗೆ ನಾನು ಫಸ್ಟು ಒಂದು ಟೊಮೊಟೊ ಹಾಕ್ಕೊಳ್ತೀನಿ, ಸ್ವಲ್ಪ ಕಾಯಿ ಹಾಕ್ಕೊಳ್ತೀನಿ. ನಾನು ಸೇಮ್ ಚಿಕನ್ ಸಾರು ಹೇಗೆ ಮಾಡ್ತಾರೋ ಅದೇ ಮಸಾಲೆ ರುಬ್ಕೊಳ್ತೀನಿ. ಸ್ವಲ್ಪ ಕಾಯಿ ಕಮ್ಮಿ ಇಟ್ಟಿರ್ತೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಸೇಮ್ ಅದೇ ಥರನೇ ಮಾಡೋದು. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ಹೇಳಿ. ಟೊಮೊಟೊ ಹಾಕಿದೆ, ಕಾಯಿ ಹಾಕಿದೆ, ನೆಕ್ಸ್ಟ್ ಈರುಳ್ಳಿ ಹಾಕ್ತೀವಿ. ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಕನ್ನಡ ವೀಡಿಯೋಸಿಗೆ ವಿಡಿಯೋ ಮಾಡಿ, ಕನ್ನಡ ಸಾಂಗ್ಸಿಗೆ ವಿಡಿಯೋ ಮಾಡಿ, ಕನ್ನಡ ಸಾಂಗ್ಸಿಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕ್ತಿರ್ತಾರೆ. ಫಸ್ಟೆಲ್ಲ ಕನ್ನಡ ವೀಡಿಯೋಸ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಒಂದು 4 ಹಿಂದಿ, ಇಂಗ್ಲೀಷು ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ವಿಡಿಯೋಸಿಗೆ ವ್ಯೂಸ್ ಜಾಸ್ತಿ ಹೋಯಿತು. ಸೊ ಅದ್ರ ಬೇಸ್ ಮೇಲೆ ನನಗೆ ತುಂಬ ಜನ ಫಾಲೋವರ್ಸ್ ಬಂದರು. ಇನ್ಸ್ಟಾಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಯಾವ ಥರ ವೀಡಿಯೋನ ಫೇಮಸ್ ಆಗುತ್ತೆ ಅದ್ರ ಬೇಸ್ ಮೇಲೆ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಅಕೌಂಟು ಕ್ಲಿಕ್ ಆಗುತ್ತೆ, ಫಾಲೋವರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಆಮೇಲೆ ನಮಗೆ ಪ್ರಮೋಷನ್ಸ್ ಬರ್ತಾ ಹೋಗುತ್ತೆ, ದುಡಿಮೆ ಆಗುತ್ತೆ. ಸೊ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಕನ್ನಡ ವೀಡಿಯೋಸನ್ನು ಕಡಿಮೆ ಮಾಡಿದ್ನೇ ಹೊರತು, ಕನ್ನಡ ಅಂದರೆ ಇಷ್ಟ ಇಲ್ಲ, ಕನ್ನಡ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಆ ರೀತಿ ಏನಿಲ್ಲ. ಹುಟ್ಟಿದಾಗ್ಲಿಂದ ಕನ್ನಡ ಮಾತಾಡಿಕೊಂಡು, ಕನ್ನಡ ಸ್ಕೂಲಲ್ಲಿ ಓದ್ಕೊಂಡು, ಕನ್ನಡದಲ್ಲೇ ಬೆಳೆದು ಬಂದವಳು. ಅದು ಹೇಗೆ ಕನ್ನಡನ ಬಿಟ್ಕೊಟ್ಬಿಡೋಕ್ಕಾಗುತ್ತೆ? ಕಣ್ಣು ಉರಿತಾ ಇದೆ. ಅಷ್ಟು ಈಸಿಯಾಗಿ ಕನ್ನಡನ ಬಿಟ್ಕೊಡಲ್ಲ ನಾವು. ಆ ಅಕೌಂಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಲ್ಯಾಂಗ್ವೇಜಸ್ಸಿಂದು ವಿಡಿಯೋ ಹಾಕ್ತಾ ಇರೋದ್ರಿಂದ, ಅಲ್ಲಿ ಅದೇ ಥರ ಅನಾಲಿಟಿಕ್ಸ್ ಇರೋದ್ರಿಂದ ಆ ಅಕೌಂಟನ್ನ ಬಿಟ್ಬಿಡಿ. ನನ್ನ ಈ ಫೇಸ್ಬುಕ್ ಅಕೌಂಟು, ಯೂಟ್ಯೂಬ್ ಅಕೌಂಟಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ, ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡದ ಜನತೆ. ಒಂದು 5 ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು 5 ಈರುಳ್ಳಿ ಹಾಕ್ಕೊತೀನಿ. ಇದನ್ನು ಒಗ್ಗರಣೆಗೆ ಹಾಗೆ ಹೆಚ್ಚಿ ಇಟ್ಕೊಳ್ತೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ತೀನಿ. ಕಣ್ಣು ಉರಿತಾ ಇದೆ. ಇದು ಚಕ್ಕೆ ಸ್ವಲ್ಪ ಸಾಕು ಫ್ಲೇವರಿಗೆ, ಜಾಸ್ತಿ ಹಾಕ್ಬೇಕಂತ ಏನಿಲ್ಲ. ಒಂದು 4 ಲವಂಗ, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ. ಈ ಡ್ರೈ ಐಟಮ್ಸ್ ಎಲ್ಲ ಇದರಲ್ಲೇ ಹಾಕ್ಬಿಡ್ತೀನಿ, ಪುಡಿಗಳೆಲ್ಲ ಇದರಲ್ಲೇ, ಮಸಾಲೆ ಎಲ್ಲ ಹಾಕ್ಬಿಡ್ತೀನಿ, ಹುರಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಎಲ್ಲದಕ್ಕೂ ಮಸಾಲೆಗೆ ಕಲ್ಲು ಹೂವು ಆ್ಯಡ್ ಮಾಡ್ತೀನಿ. ಇದರಲ್ಲಿ ಚಿಕನ್ ಮಸಾಲ 1 ಸ್ಪೂನ್, ಒಂದು ಏಲಕ್ಕಿನೂ ಹಾಕ್ಕೊಳ್ತೀನಿ. ಏಲಕ್ಕಿ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಪ್ರತಿಯೊಂದು ಅಡುಗೆಗೂ ನಾನು ಒಂದು ಏಲಕ್ಕಿ ಹಾಕ್ತೀನಿ. ಜಂಪ್ ಆಗೋಯ್ತಾ ಬಿತ್ತ ಒಳಗಡೆ ಇದೆ. ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ನನ್ನ ಮಕ್ಳುಗಳಿಗೆ ಖಾರ ಜಾಸ್ತಿ ಆಯಿತು ಅಂದರೆ ಊಟನೇ ಮಾಡಲ್ಲ ನಾವಿಬ್ಬರು. ಸೊ ಅದಕ್ಕೆ ಇಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟೇ. ಸ್ವಲ್ಪ ಶುಂಠಿ, ಒಂದೇ 1 ಇಂಚಷ್ಟು ಶುಂಠಿ ಹಾಕೋತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಡ್ತೀನಿ. ಈಗ ರುಬ್ಬದು ಏನಮ್ಮ ಮುಗೀತಾ ಕೆಲಸ ಮುಗೀತ್ ಕಣೆ. ಬರೋಣ ಬಾಯ್. ಏನು ಬಾಯ್? ಬಟ್ಟೆ ಎಲ್ಲ ತೆಗಿತಾ? ತೆಗಿತಾ? ಯಾವ ಬಟ್ಟೆ? ಲೂಸ್ ವಿಡಿಯೋ ಮಾಡ್ತಿದ್ದೆ. ಸೊ ನಮ್ಮ ಈ ಆಂಗಲನ್ನು ಸೆಟ್ ಮಾಡೋಣ ಸಾರು ಮಾಡೋದಕ್ಕೆ. ಫಸ್ಟ್ ಬಾಣಲಿ ಬಿಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ
ಕಿಚನನ್ನು ನೈಟಲ್ಲಿ ಆದಷ್ಟು ಕ್ಲೀನಾಗಿ ಇಟ್ಟು ಮಲಗೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದು ಕಿಚನಿಗೆ ಬರ್ತಿದ್ದ ಹಾಗೇ ಕ್ಲೀನಾಗಿರೋ ಕಿಚನ್ ನೋಡಿದ್ರೆ ಕೆಲಸ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ತಿಂಡಿ ಗಿಂಡಿ ಎಲ್ಲ ಬೇಗ ಬೇಗ ಮಾಡಿಬಿಡ್ಬೋದು, ಮುಗಿಸ್ಬಿಡ್ಬೋದು. ಇದನ್ನು ಯಾವಾಗಲೂ ನಾನು ಪರ್ಫೆಕ್ಟಾಗೇ ಇರ್ತೀನಿ, ನೈಟ್ ಪೂರ ಕಿಚನನ್ನು ಕ್ಲೀನ್ ಮಾಡೇ ಮಲಗ್ತೀನಿ ಅಂತಲ್ಲ. ನಾನು ಸಮ್ಟೈಮ್ಸ್ ಸುಸ್ತಾಗೋಯ್ತು, ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹಾಗೆ ಬಿಟ್ಟು ಮಲಗಿಬಿಡ್ತೀನಿ. ಒಂದೆರಡು ದಿನ ಬಿಟ್ಟು ಮಲಗೋದು ನೋ ಪ್ರಾಬ್ಲಮ್, ಅದರಲ್ಲಿ ಏನೂ ತೊಂದರೆ ಇಲ್ಲ, ಮಲಗ್ಬೋದು. ಬಟ್ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ, ಓಕೆನಾ? ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ, ಹೆಚ್ಚಿಟ್ಟಿರೋ ಈರುಳ್ಳಿ. ಹಲ್ಲು ನೋಡ್ತಿದ್ಯಾ? ಡಾಕ್ಟರ್ ಹತ್ರ ಹೋಗೋಣ, ಡೆಂಟಿಸ್ಟ್ ಹತ್ರ. ಇವಾಗ ಮಸಾಲೆ ಹಾಕ್ತೀನಿ. ಇದನ್ನ ಚೆನ್ನಾಗಿ ಎಣ್ಣೆಲಿ ಹುರಿಬೇಕು, ಯಾಕಂದ್ರೆ ನಾವು ಯಾವುದು ಮಸಾಲೆನ ಹುರಿದಿಲ್ಲ. ಸೊ ಇವಾಗ ಎಣ್ಣೆಲಿ ಚೆನ್ನಾಗಿ ಹುರಿಬೇಕು. ಇದೊಂದು 5 ನಿಮಿಷ ಹುರಿಲಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಿಟ್ಬಿಡೋಣ. ಆ ಕಡೆ ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಫ್ರೆಶ್ ಆಗಿರಬೇಕು, ಮೂಡ್ ಚೆನ್ನಾಗಿರ್ಬೇಕು, ತಲೆನೋವಿಲ್ಲ ಏನಿರಬಾರ್ದು. ಈ ರೀತಿ ಕಿಚಿ ಕಿಚಿ ಆದರೆ ಹಿಂಗೆ ಆಗೋದು, ಆಕ್ಸಿಡೆಂಟ್ಸ್. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಡ್ತೀನಿ. ನಾನು ಬಂದೆ. ಸ್ವಲ್ಪ ಸಾಲ್ಟು, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ, ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಸೊ ಇದು ಚೆನ್ನಾಗಿ ಕುದಿಬೇಕು, ಇದ್ರ ಪಾಡಿಗೆ ಇದು ಕುದೀಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ. ಇದು ಕುದ್ದು ಸಾರು ರೆಡಿ ಆದಮೇಲೆ ಮೊಟ್ಟೆ ಹೊಡೆದು ಹಾಗೆ ಹಾಕೋದು. ಸೊ ಅಲ್ಲಿವರೆಗೂ ಆ ಕಡೆ ಹೋಗಿ ನೋಡೋಣ, ಹೋಮ್ವರ್ಕ್ ಎಲ್ಲ ಏನು ಕರೆಕ್ಟಾಗಿ ಮಾಡ್ತಿದ್ದಾರಾ ಏನು ಅಂತೇಳಿ ನೋಡೋಣ ಏನು ಮಾಡ್ತಿದ್ದಾರೆ. ತುಂಬ ಸೀರಿಯಸ್ ಆಗಿ ಬರೀತಿದ್ದಾನೆ ಅಂತ ಅಂದ್ಕೋಬೇಡಿ. ನಾನಲ್ಲಿ ಕಿಚನಲ್ಲಿ ಅಡುಗೆ ಮಾಡೋವರೆಗೂ ಆ ಕಡೆ ಈ ಕಡೆ ತಿರುಗ್ತಿದ್ದ. ನಾನು ವೀಡಿಯೋದಲ್ಲಿ ಹೇಳಿದೆ ನೋಡ್ರಿ, ಏನು ಮಾಡ್ತಿದ್ದಾರೆ ನೋಡೋಣ ಅಂದಿದ ತಕ್ಷಣ ಭಾರಿ ಸೀರಿಯಸ್ ಆಗಿ ಬರಿತಾ ಇದ್ದಾನೆ ಅನ್ನೋ ರೀತಿ ಪೋಸ್ ಕೊಡ್ತಾ ಇದ್ದಾನೆ ನೋಡ್ರಿ. ಕಳ್ಳ. ಹಾಂ, ಬರಿತಿದ್ಯಾ? ಬರಿ ಬೇಗ, ಮತ್ತೆ ಹಂಗಾದ್ರೆ ಬೇಗ ಬೇಗ ಬರಿ. ಇನ್ನೊಬ್ಳನ್ನ ಚೆಕ್ ಮಾಡೋಣ ಬನ್ನಿ. ಈ ಕಾರ್ನರಲ್ಲಿ ಕುತ್ಕೊಂಡು ಓದ್ಕೊತಿದ್ದಾಳೆ. ಓಕೆ ಗುಣ್ಪ್ರೀತ್, ಆಯಿತಾ ಹೋಮ್ವರ್ಕ್ ಆಯಿತಾ? ಅದು ಕಲರ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ಹಾಂ, ಎಷ್ಟು ಬೇಕು ಅಂತ ಕೇಳಲಿಲ್ಲ ದುಡ್ಡು. 5,000 ರೂಪಾಯಿ ಅಂತ. 5,000 ರೂಪಾಯಿ ಅಂದರೆ ಏನು ಅಂತನಾದ್ರು ಗೊತ್ತಾ? ಅದನ್ನ ಹೇಗೆ ಖರ್ಚು ಮಾಡೋದು ಅಂತ. 1,000ನಾ? 1,000 ಅಂತ ಹೇಳ್ಕೊಟ್ಟಿದ್ಯಾರು ನಿನಗೆ? ಬಬ್ಲಿ ಅಕ್ಕನ. ಸರಿ ಆಯಿತು, ನೀನು ಬರೀ ಅದನ್ನು ಬರೀ, ಬೇಗ ಬರೀ, ಟೈಮ್ ವೇಸ್ಟ್ ಮಾಡಬೇಡ. ಬೇಗ ಬೇಗ ಬರೆದ್ರೆ ಹಾಂ ನೋಡಿ, ಏನು ಗೊತ್ತಾ, ನಾನು ನೀನು ಬೇಗ ಬೇಗ ಬರೆದ್ರೆ ಬೇಗ ಬೇಗ ಊಟ ಮಾಡಿ. ಅಲ್ಲ, ನೀನು ಮಾತ್ರ ಬೇಗ ಬೇಗ ಬರೆದ್ರೆ ಹೋಮ್ವರ್ಕು, ನಾನು ನೀನು ಬೇಗ ಬೇಗ ಊಟ ಮಾಡಿ ಆರಾಮಾಗಿ ಮಲಗಿಬಿಡೋಣ. ಚಳಿ ಆಗುತ್ತಲ್ವಾ ನೈಟು, ಆರಾಮಾಗಿ ಆಹಾ ಅಂತ ಮಲಗಿಬಿಡೋಣ, ಓಕೆನಾ? ಸೊಳ್ಳೆ ಹೊಡೆದ ನೀನು, ಅಮ್ಮಂಗೆ ಕಾಪಾಡ್ದೆ ಸೊಳ್ಳೆಯಿಂದ. ಥ್ಯಾಂಕ್ ಯು ಮಗನೇ. ಹಲೋ ರೀ, ಬಬ್ಲಿಗೆ ಕಲರ್ಸ್ ಬೇಕಂತೆ, ಹಂಗೆ ಕಲರ್ಸ್ ತರ್ತೀರಾ? 120 ಕಲರ್ಸ್ ಅಂತೆ. ಯಾವುದು ರಚನಾ? ಕಲರ್ಸ್ ಕನ್ನಡ ಚಾನಲ್ ಅಲ್ಲ, ಅವಳಿಗೆ ಪೇಂಟಿಂಗ್ ಮಾಡಬೇಕು, ಅದಕ್ಕೆ ಕಲರ್ಸ್ ಬೇಕು. ನೀವು ಏನದು ಬುಕ್ ಸ್ಟೋರಿಗೆ ಹೋಗಿ ಫೋನ್ ಮಾಡಿಕೊಡ್ರಿ, ಅವರಿಗೆ ನಾವು ಹೇಳ್ತೀವಿ ಯಾವ ಕಲರ್ಸ್ ತರಬೇಕು ಅಂತೇಳಿ. ಹಾಂ ಆಯಿತಾ? ಬ್ಯಾಗ್ ತೊಗೊಂಡ್ರಾ? ನಮಗೆಲ್ಲ ಬಿಟ್ಟು ಹೋಗ್ತಿದ್ದೀರಾ ನೋಡ್ರಿ. ನಿಮೀಗ ಯಾಕೆ ನಾವು ಅಷ್ಟು ಕಾಟ ಕೊಡ್ತೀವಾ?
ಸರಿ ಸರಿ ಪಪ್ಪಂಗೆ ಹೇಳಿದ್ದೀನಿ, ಪಪ್ಪ ತರ್ತಾ ಇದೆ. ಸ್ಕೂಲ್ನಲ್ಲಿ ಇವಳಿಗೆ ಚಿಂತನ ಡ್ರಾಯಿಂಗಿಗೆ ಸೇರಿಸಿದ್ದೆ. ಸೊ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಆಗಿತ್ತು, ಬಟ್ ಎಲ್ಲ ಅರ್ಧಂಬರ್ಧ ಮಾಡಿದ್ದಾರೆ ಅಂತೇಳಿ ಮಕ್ಳುಗಳಿಗೆ 2 days ಟೈಮ್ ಕೊಟ್ಟಿದ್ದಾರೆ ಸರ್. ಎಸ್ ವರ್ಡ್ಸ್, ವೆರಿ ಗುಡ್. ಬ್ಯಾಗ್ ತಂದಿದ್ದಾರೆ. ಇವರು ಎಂಥ ದ್ರೋಹಿ ಅಂದರೆ, ನನಗೆ ನನ್ನ ಮಕ್ಳುಗಳಿಗೆ ಬಿಟ್ಟು ಇವ್ರು ಮಾತ್ರ ಗೋವಾ ಹೋಗ್ತಾ ಇದ್ದಾರೆ. ಯಾವ್ದಕ್ಕೆ ಹೋಗ್ತಾ ಇದ್ದೀರಾ? ಬಾ, ಬ್ಯಾಂಗ್ಳೂರ್ ಹೊರಟಿದ್ದೀರಾ? ಸರಿ, ಬ್ಯಾಂಗ್ಳೂರೇ. ಬಾಲ್ ಎಷ್ಟು ಚೆನ್ನಾಗಿದೆ. ಗುಣ್ಪ್ರೀತ್ ಪಪ್ಪ ಬಾಲ್ ಪಪ್ಪಂಗೆ ಥ್ಯಾಂಕ್ಸ್ ಹೇಳ್ದ. ಪಪ್ಪಿ ಕೊಡು, ಥ್ಯಾಂಕ್ ಯು ಹೇಳಿ. ಪಪ್ಪಿ ಕೊಡು ರೀ. ಎಷ್ಟು ದಿನ ಆಗತ್ತೆ ಬರೋದು? 2 days. ನಮಗೆ ಬಿಟ್ಟೋಗ್ತಿದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ನೆಮ್ಮದಿ ಅನ್ನಿಸ್ತಿದ್ಯಾ? ಶಾಪ್ನವರು ಹೇಳಿದ್ರಂತೆ ಈ ಬಾಲು 250 ಅಂತೆ ಆನ್ಲೈನಲ್ಲಿ, 350 ರೂಪಾಯಿ ಅಂತೆ ಆನ್ಲೈನಲ್ಲಿ. ಅವ್ರು ಬರೀ ಜಸ್ಟ್ 100 ರೂಪೀಸಿಗೆ ಕೊಟ್ಟಿದ್ದಾರಂತೆ. ಇದು ನಿಜಾನಾ? ಇದು 350 ರೂಪಾಯಿ ಬಾಲೇನಾ? ನಿಮಗೆ ಗೊತ್ತಾ? ನೋಡ್ರಿ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ. ಇದು 350 ಬಾಲಾ ಇಲ್ಲ ಜಸ್ಟ್ 100 ಬಾಲಾ ಅಂತ ಕಮೆಂಟ್ ಮಾಡಿರಿ, ನೋಡೋಣ. ಬಾಯ್. ಇಷ್ಟೇ ಇವ್ರದೆಲ್ಲ ಇಷ್ಟೇ. ಹೆಂಡ್ತಿನ ಮಾತ್ರ ಎಲ್ಲೂ ಕರ್ಕೊಂಡೋಗಿ ಸುತ್ತಾಡ್ಸೋಕ್ಕಾಗಲ್ಲ. ಇವ್ರು ಮಾತ್ರ ಒಬ್ಬೊಬ್ಬರೇ ಹೋಗ್ತಿರ್ತಾರೆ. ಕ್ಲೀನಾಗಿ ಎಣ್ಣೆ ಬಿಟ್ಟಿದೆ ನೋಡ್ರಿ, ಈ ರೀತಿ ಎಣ್ಣೆ ಬಿಡಬೇಕು. ಇವಾಗ ಮೊಟ್ಟೆ ಹೊಡೆದು ಹಾಗೆ ಹಾಕ್ತೀನಿ. ಫುಲ್ ಸ್ಲೋ ಉರಿ ಇದೆ ಆಲ್ರೆಡಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 minutes ಬಿಡೋಣ. ಅದು ಮೊಟ್ಟೆ ಬೇಯ್ಕೊಳ್ಳುತ್ತೆ, ಅವಾಗ ಸಾರು ಸೂಪರ್ ಟೇಸ್ಟ್ ಬರುತ್ತೆ. ಓಕೆ, ಹುಷಾರಾಗಿ ಹೋಗಿ ಬರ್ರಿ. ಗುಣ, ಪಪ್ಪಗೆ ಪಪ್ಪಿ ಕೊಡು, ಹಗ್ಗಿ ಕೊಡು. ಹೋಗಿ ಬರ್ತೀರಾ? ಬೇಗ ಬರ್ರಿ, ಹುಷಾರಾಗಿ ಬರ್ರಿ. ಬಾಯ್ ರೀ. ಸಾರಾಯ್ತು, ಊಟ ಮಾಡಿ ಮಲಗ್ತೀವಿ. ಸೊ ವ್ಲಾಗ್ನ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಗುಡ್ ನೈಟ್ ಕುಟಿ. ಗುಡ್ ನೈಟ್.